Hey guys! Welcome back to Saga Stories. ಎರಡನೇ ODI ಮ್ಯಾಚ್ ಪ್ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ಮಗ. ಏನಾಗುತ್ತೆ ಎರಡನೇ ODI ಮ್ಯಾಚು? ಬ್ಯಾಟಿಂಗ್ ಸೈಡ್ ಇದೆಯಾ, ಬೌಲಿಂಗ್ ಸೈಡ್ ಇದೆಯಾ, ಸರ್ಫೇಸು ನೋಡುವಂಥ ಸಮಯ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಒಂದೇ ಒಂದು ಹಿಂಗೆ ಸ್ಟ್ರಾಂಗ್ ಆಗಿ ಒಂದೇ ಒಂದು ಲೈಕ್ ಉದುರಿಸ್ಬಿಡಿ, ಬೇರೆ ಏನು ಕೇಳೋದಿಲ್ಲ. ಓಕೆ, ಮ್ಯಾಟ್ರಿಗೆ ಬಂದ್ಬಿಡೋಣ. ಹೆಂಗಿದೆ ಗುರೋ ಪಿಚ್ಚು ಅಂತ ಕೇಳ್ತಂದರೆ, ಇವತ್ತಿನ ಮ್ಯಾಚ್ ನಡೀತಾ ಇರೋವಂಥದ್ದು, ಅಂದರೆ ನಾಳೆ ಮ್ಯಾಚ್ ನಡೀತಾ ಇರೋದು ರಾಜ್ಕೋಟ್ ಸ್ಟೇಡಿಯಮಲ್ಲಿ, ನಿರಂಜನ್ ಶಾ ಸ್ಟೇಡಿಯಮಲ್ಲಿ ನಡೀತಾ ಇರುವಂಥ ಮ್ಯಾಚು. ಇಲ್ಲಿ ಅಷ್ಟನ್ನಾಗಿ ಹೆವಿ ODI ಮ್ಯಾಚ್ಗಳಾಗಿಲ್ಲ, ಆಗಿರೋದು 4 ODI ಇಂಟರ್ನ್ಯಾಷನಲ್ ಅಂದರೆ ODIs ಆಗಿದೆ. ಅದರಲ್ಲಿ 3 ಮ್ಯಾಚ್ನ ಗೆದ್ದಿರೋವಂಥದ್ದು ಬ್ಯಾಟಿಂಗ್ ಫಸ್ಟ್ ಆಡಿರೋರು, 1 ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿರೋರು. ODIs ಅಂತ ಬಂದಾಗ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದವ್ರಿಗೆ ಸ್ವಲ್ಪ ಸ್ಟ್ಯಾಟ್ಸು ಚೆನ್ನಾಗಿದೆ. ಬಟ್ ಆದರೆ ಗೊತ್ತಲ್ಲಪ್ಪ, ಈ ಡ್ಯೂ ಫ್ಯಾಕ್ಟರ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದೆ, ಎಸ್ಪೆಷಲಿ ಈ ವಿಂಟರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಖಂಡಿತ ಟಾಸ್ ಗೆದ್ದರು ಕಣ್ಣು ಮುಚ್ಕೊಂಡು, ಅದು ಬ್ಯಾಟಿಂಗ್ ಸೈಡ್ ಸರ್ಫೇಸ್ ಇದ್ರೂ ಕೂಡ ಇಲ್ಲ ಆಗೋರೋ ನಾವು ಬೌಲಿಂಗ್ ಮಾಡ್ತೀವಿ ಅಂತಲೇ ಹೇಳೋದು. ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಜಾಸ್ತಿ ಇಷ್ಟಪಡೋದಿಲ್ಲ, ಫಸ್ಟ್ ಬೌಲಿಂಗ್ ಮಾಡೋದಕ್ಕೆ ಇಷ್ಟಪಡೋದು. ಸೊ ಸೀನ್ ನೋಡ್ತು ಅಂತಂದರೆ ಹೆಂಗಿದೆ ಅಂತಂದರೆ, ಹೆಡ್ ಟು ಹೆಡ್ ಅಂತ ಬಂದಾಗ ಸ್ಟ್ಯಾಟ್ಸು ಆಗಿರುವಂಥ ಮ್ಯಾಚ್ಗಳೆಲ್ಲ ಗಮನಿಸ್ತು ಅಂದರೆ 63 ಮ್ಯಾಚು ಇಂಡಿಯಾ ಗೆಲ್ತು ಅಂದರೆ 50 ಮ್ಯಾಚ್ನ ಅವ್ರು ಗೆದ್ದಿದ್ದಾರೆ. ಆ್ಯಂಡ್ 7 ಮ್ಯಾಚು ನೋ ರಿಸಲ್ಟ್ ಆಗಿದೆ, 1 ಮ್ಯಾಚು ಟೈ ಕೂಡ ಆಗಿದೆ. ಗೊತ್ತಿರೋದೇನೆ, ಲಾಸ್ಟ್ ಮ್ಯಾಚು ವಿರಾಟ್ ಕೊಹ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು, ಸೈಕಾಗಿ ಪರ್ಫಾರ್ಮ್ ಮಾಡಿದ್ದು. ಆ ಕಡೆ ಡ್ಯಾರಲ್ ಮಿಚೆಲ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದು, ಇನ್ನೊಂದು ಕಡೆ ಅವ್ರ ಕಡೆ ಓಪನರ್ಸು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದು. ನಮ್ಮ ಕಡೆ ಅಂತೂ ಬ್ಯಾಟಿಂಗ್ ಸಾಲಿಡ್ ಆಗೇನೆ ಇತ್ತು, ಚಿಂದಿ ಆಗೇನೆ ಇತ್ತು, ಬೌಲಿಂಗು ಕೂಡ ಹಂಗೇನೆ ಇತ್ತು. ಬಟ್ ಕ್ಲೋಸ್ ಮ್ಯಾಚೇ ಆಗಿತ್ತು. ಅವ್ರ ಕಡೆ ಚೇಂಜಸ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಕ್ಲೀನಾಗೇ ಆಡಿದ್ರು ಅವರು. ಅವರೇನು ಅಜೀಬಾಗಿ ಆಡಿದ್ರು, ಕೊಲ್ಟಾಗಿ ಆಡಿದ್ರು ಅನ್ನೋ ಥರ ಇಲ್ಲ, ಏನು ಅನ್ನಿಸ್ಲಿಲ್ಲ. ಸಖತ್ತಾಗಿ ಆಡಿದ್ರು, 300 ಟಾರ್ಗೆಟ್ನ ಸೆಟ್ ಮಾಡಿದ್ರು. ಬ್ಯಾಟಿಂಗ್ ಸರ್ಫೇಸೇ ಇತ್ತು ಲಾಸ್ಟ್ ಮ್ಯಾಚ್ ನಡೆದಿದ್ದು. 2 ಟೀಮು ಕೂಡ 300 ಹೊಡೆದ್ರು, ಚೇಸ್ ಡೌನ್ ಆಯಿತು. ಸೊ ಇವತ್ತಿನ ಸರ್ಫೇಸ್ ಹೆಂಗಿದೆ ಅಂತಂದರೆ, ಈ ಮ್ಯಾಚ್ನ ಸರ್ಫೇಸ್ ಹೆಂಗಿದೆ ಅಂತಂದರೆ, ಇದು ಅದಕ್ಕಿಂತ ಫ್ಲ್ಯಾಟು, ಅದಕ್ಕಿಂತ ಹೆವಿ ರನ್ಸ್ ಬರುವಂಥ ಸಾಧ್ಯತೆ ಇದೆ. ಆಗಿರೋಂಥ ಮ್ಯಾಚ್ನೆಲ್ಲ ಗಮನಿಸ್ತು ಅಂತಂದರೆ, ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಅಂತ ಬಂದಾಗ ಇಲ್ಲಿ ಆಗಿರುವಂಥ 4 ODI ಮ್ಯಾಚ್ನ ಗಮನಿಸ್ತು ಅಂತಂದರೆ 312 ಇಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಇದೆ, ಆ್ಯಂಡ್ 288 ಆವ್ರೇಜ್ ಸೆಕೆಂಡಿಂಗ್ ಸ್ಕೋರ್ ಇದೆ. ಇಲ್ಲಿ 300+ ಹೊಡಿತು ಅಂತಂದರೆ, ಆಗಿರುವಂಥ 4 ಮ್ಯಾಚಲ್ಲಿ 300+ ಹೊಡಿತು ಅಂತಂದರೆ ಚೇಸ್ ಡೌನ್ ಆಗೇ ಇಲ್ಲ. 300+ ಹೊಡಿತು ಅಂದರೆ ಚೇಸ್ ಡೌನ್ ಆಗೇ ಇಲ್ಲ. ಸೊ ಆದ್ದರಿಂದ 300+ ಏನೋ ಹೊಡೆದ್ಬಿಡ್ತು ಅಂತಂದರೆ ಒಂದು ಟೀಮಿಗೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತ ಅನ್ಕೊಬೇಕು. ಸೊ 330 ಇದೆ ಗುರು, 330 to 350 ಇದೆ. ಹಂಗೆ ನೋಡೋಕೆ ಹೋಯ್ತು, ನಾನು ಸ್ವಲ್ಪ ಸೇಫರ್ ಸೈಡ್ ಇರಬೇಕು ಅಂದರೆ 330 to 350 ಹೊಡಿಬೇಕು. ಈ ಒಂದು ವೆನ್ಯೂಲಿ ನಾವು ಸ್ವಲ್ಪ ಡಿಫೈಂಡ್ ಮಾಡ್ಕೊಬೇಕು ಅಂತ ಅಂದಾಗ, ಸೊ ಫಸ್ಟ್ ಬ್ಯಾಟಿಂಗ್ ಆಡಿದವರು ಖಂಡಿತ ಒಂದು 350ನ ಮುಂದೆಗಡೆ ಇಟ್ಕೊಂಡಿರ್ತಾರೆ, 350 to 400 ಇಟ್ಕೊಂಡಿರ್ತಾರೆ. ಇಂಡಿಯಾಗಿರುವಂಥದ್ದು ಸಾಲಿಡ್ ಬ್ಯಾಟಿಂಗ್ ಯೂನಿಟು. ಇನ್ ಕೇಸ್ ಏನಾದ್ರು ಮತ್ತೆ ಚೇಸಿಂಗ್ ಸಿಕ್ಬಿಡ್ತು ಅಂತಂದರೆ ಖಂಡಿತ ಚೇಸ್ ಡೌನ್ ಅಂತೂ ಮಾಡೋದ್ರಲ್ಲಿ ನಿಸ್ಸೀಮರು. ಅದರಲ್ಲೂ ಗೊತ್ತಲ್ಲಪ್ಪ, ವಿರಾಟ್ ಕೊಹ್ಲಿ ಇವಾಗಿರುವಂಥ ಫಾರ್ಮ್ನ ನೋಡ್ತು ಅಂತಂದರೆ, ರೋಕೋ ಇರುವಂಥ ಫಾರ್ಮ್ನ ನೋಡ್ತು ಅಂತಂದರೆ, ಶ್ರೇಯಸ್ ಅಯ್ಯರ್ ಬೇರೆ ಆ್ಯಡ್ ಆನ್ ಆಗಿದ್ದಾರೆ, KL ರಾಹುಲ್ ಕೂಡ ಬಲಿಷ್ಠವಾಗಿಯೇ ಕಾಣಿಸ್ತಾ ಇದ್ದಾರೆ, ಗಿಲ್ ಬೇರೆ ಲಾಸ್ಟ್ ಮ್ಯಾಚ್ ಫ್ಲೋರ್ ಕಾಣಿಸ್ಕೊಂಡಿದ್ದು, ಎಲ್ಲರೂ ಕೂಡ ಫ್ಲೋಲ್ಲೇ ಕಾಣಿಸ್ತಿದ್ದಾರೆ, ಎಲ್ಲರೂ ಕೂಡ ಟಚ್ಚಲ್ಲೇ ಕಾಣಿಸ್ತಾ ಇದ್ದಾರೆ. ಅದರಿಂದ ಸಾಲಿಡ್ ಆಗಿರುವಂಥ ಬ್ಯಾಟಿಂಗ್ ಯೂನಿಟು ಅವ್ರಿಗೆ ಕಂಪೇರ್ ಮಾಡ್ತವ್ರೆ ನಮ್ಮ ಇಂಡಿಯನ್ ಸೈಡು. ಬೌಲಿಂಗ್ ಕೂಡ ಲಾಸ್ಟ್ ಮ್ಯಾಚು ಪರವಾಗಿಲ್ಲ, ಡಿಸೆಂಟಾಗಿ ಚೆನ್ನಾಗೇನೆ ಇತ್ತು. ಸೊ ಅದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೆ ಈ ಒಂದು ಸ್ಟೇಡಿಯಮಲ್ಲಿ, ಈ ಒಂದು ಬ್ಯಾಟಿಂಗ್ ಪ್ಯಾರಡೈಸಲ್ಲಿ ಮತ್ತೆ ಇಂಡಿಯಾ ಗೆಲ್ಲಬಹುದು ಅಂತ ಅನ್ಕೊಂತೀನಿ. ಯಾಕಂದರೆ ಅವ್ರಿಗೆ ಕಂಪೇರ್ ಮಾಡ್ತವೇ ನಮ್ಮ ಬ್ಯಾಟಿಂಗ್ ಲೈನಪ್ ಏನಿದೆ ಅದು ಸಿಕ್ಕಾಪಟ್ಟೆ ಬಲಿಷ್ಠವಾಗಿದೆ. ಒಂದು ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇನು ಅಂತಂದರೆ, ಒಂದು ಚೇಂಜ್ ಆಗಲೇಬೇಕು. ಯಾಕಂದರೆ ವಾಷಿಂಗ್ಟನ್ ಸುಂದರ್ ರೂಲ್ಡ್ ಔಟ್ ಆಗಿದ್ದಾರೆ, ಅವ್ರು ಆಬ್ಸೆಂಟ್ ಆಗಲೇಬೇಕು, ಮತ್ತೊಬ್ಬರು ಪ್ರೆಸೆಂಟ್ ಆಗಲೇಬೇಕು. ಅವ್ರ ಜಾಗದಲ್ಲಿ ನಿತೀಶ್ ಕುಮಾರ್ ರೆಡ್ಡಿನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಲಾಸ್ಟ್ ಮ್ಯಾಚಲ್ಲಿ 5 ಓವರನ್ನು ವಾಷಿಂಗ್ಟನ್ ಸುಂದರ್ ಆಗಿದ್ರು. ನಿತೀಶ್ ಕುಮಾರ್ ರೆಡ್ಡಿ ಒಂದು 5 ಓವರ್ ಹಾಕುವಂಥ ಕೆಪಬಿಲಿಟಿ ಇರೋವಂಥ ಬೌಲರೇ ಖಂಡಿತ. ಸೊ ಅದರಿಂದ ಇವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇನ್ನೇನೋ ಅಲ್ಲಿ ಆಯುಷ್ ಬೋಧನ ಕರ್ಕೊಂಬಂದು ಆಡ್ಸೋಕ್ಕಾಗತ್ತಾ ಪಟ್ಟಣಂಗೆ? ನಿತೀಶ್ ಕುಮಾರ್ ರೆಡ್ಡಿ ಅಷ್ಟೇ, ಆಮೇಲೆ ಉರ್ಕೊಂಡು ಬ್ಲಾಸ್ಟ್ ಆಗೋಗ್ಬಿಡ್ತಾರೆ, ಧ್ರುವ್ ಜುರೇಲ್ ಉರ್ಕೊಂಡು ಬ್ಲಾಸ್ಟ್ ಆಗೋಗ್ಬಿಡ್ತಾರೆ ಅವ್ರಿಗಿಂತ. ಅಲ್ಲಿ ಏನ್ಗಿರೋ ಆ ಬದೋನಿನ ಪಟ್ಟಣಂಗೆ ಆಡಿಸ್ತಿದ್ದೀರಾ ಅಂತ. ನನ್ನ ಪ್ರಕಾರ ನಿತೀಶ್ ಕುಮಾರ್ ರೆಡ್ಡಿ ವಾಪಸ್ ಬಂದೇ ಬರ್ತಾರೆ ಸ್ಕ್ವಾಡಿಗೆ, 11ಗೆ. ಸೊ ಇದು ಬಿಡ್ತು ಅಂದರೆ ಇನ್ನು ಯಾವುದೋ ಚೇಂಜಸ್ ಕಾಣಿಸ್ತಾ ಇಲ್ಲ ಎರಡೂ ಸೈಡಲ್ಲೂ ಕೂಡ. ನಿತೀಶ್ ಕುಮಾರ್ ರೆಡ್ಡಿ ಒಂದೇ ಒಂದು ಪಾಸಿಬಲ್ ಚೇಂಜ್ ಕಾಣಿಸ್ತಾ ಇರೋದು. ಸೊ ಎರಡು ಸೈಡ್ನ ನೋಡ್ತು ಅಂದರೆ ಖಂಡಿತ ಬ್ಯಾಲೆನ್ಸ್ಡಾಗಿ ಕಾಣಿಸ್ತಾ ಇದೆ. ನಾನು ಅಂದ್ಕೊಂಡಿರಲಿಲ್ಲ ನ್ಯೂಜಿಲ್ಯಾಂಡವರು ಲಾಸ್ಟ್ ಮ್ಯಾಚು ಇಷ್ಟೊಂದು ಟಫ್ ಫೈಟ್ ಕೊಡ್ತಾರೆ ಅಂತ. ಬಟ್ ಅವರು ಮ್ಯಾಚ್ ಮಾಡಿದರೆ, ಇಲ್ಲಾಗರೋ ನಾವು ಕೂಡ ಬಲಿಷ್ಠವಾಗಿ ಬರ್ತೀವಿ ಅಂತ. ಅವರೇ ಹೇಳಿದಲ್ಲಪ್ಪ, ಇವರು ಸ್ಯಾಂಡ್ನರು ಬಂದರೂ ಬರ್ಬೋದು, ಗುರು ಏನಾಗಿದೆ ಅಂತ ಗೊತ್ತಿಲ್ಲ ಸ್ಯಾಂಡ್ನರ್ ವಿಚಾರ. ನಾಳೆ